ನನ್ನ ಹೆಸರು ಟಿ ನಂಜಪ್ಪ, ನಿವೃತ್ತ ಪೊಲೀಸ್ ಅಧಿಕಾರಿ, ಹಾಲಿ ವಕೀಲರು, ಕನ್ನಡ ಜಾಗೃತಿ ಸಮಿತಿ ಸದಸ್ಯರು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ. ಈಗಾಗಲೇ ನಮ್ಮ 27 ವರ್ಷಗಳಿಂದ ಕಸ್ತೂರಿ ಕನ್ನಡ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ರಿಜಿಸ್ಟರ್ ಸಂಘದ ಅಧ್ಯಕ್ಷರಾದಂಥ ಗಂಗಣ್ಣನವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ನರಸಿಂಹಮೂರ್ತಿಯವರವರು ಈಗಾಗಲೇ 27 ವರ್ಷಗಳಿಂದ ಸತತವಾಗಿ ಅವರ ತನು ಮನ ಧನ ಸಹಾಯವನ್ನು ಮಾಡಿಕೊಳ್ಳೋದ್ರೊಂದಿಗೆ ಅವರೇ ವೈಯಕ್ತಿಕವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾಯಿದ್ದಾರೆ. ಕನ್ನಡಿಗರ ಆಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಈ ಶುಭ ಸಂದರ್ಭವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಈ ದಾಸರಳ್ಳಿಯಲ್ಲಿ ಮಾಡ್ತಾರಂಥ ಕನ್ನಡ ರಾಜ್ಯೋತ್ಸವ ಮತ್ತು ಈಗ ಕಸ್ತೂರಿ ಕನ್ನಡ ಸಂಘದಿಂದ ಮಾಡ್ತಾರಂಥ ರಾಜ್ಯೋತ್ಸವ ರಾಜಾಜಿನಗರಕ್ಕೆ ಕನ್ನಡದ ಕಣಜ ಅಂತ ಹೆಸರು ಬರಬೇಕಂದ್ರೆ ಇದರ ಸಿಂಹಪಾಲು ಹೋರಾಟ, ಆ ಒಂದು ಕನ್ನಡದ ಕಣಜ ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುತ್ತದೆ. ಆದ್ದರಿಂದ ರಾಜ್ಕುಮಾರ್ ವಾರ್ಡ್ಗೆ ಕನ್ನಡದ ಕಣಜ ಅಂತ ಹೆಸರು ಬಂದಿದೆ. ಆದ್ದರಿಂದ ಈ ಶುಭ ಸಂದರ್ಭವನ್ನು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ, ನನ್ನ ಆತ್ಮೀಯರಿಗೂ ಆ ದೇವರು ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಮುಂದಿನ ದಿನಗಳಲ್ಲಿ ಯಾವುದಾದರೂ ಒಂದು ಅಧಿಕಾರಗಳನ್ನು ಕೊಟ್ಟು ಅವರು ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಲಿ ಎಂದು ಈ ಶುಭ ಸಂದರ್ಭದಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಸ್ತೂರಿ ಕನ್ನಡ ಸಂಘ. ಎಲ್ರಿಗೂ ನಮಸ್ಕಾರ. ರೂಪೇಶ್ ಅಂತ ಮಾತಾಡ್ತಾ ಇರೋದು. ಇದೇ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಾರ್ಡಲ್ಲಿ ಆಕಾಂಕ್ಷಿ ಸಹ ಆಗಿದ್ದೀನಿ. ಮತ್ತು ನಾನು ಹೇಳೋಕ್ಕೆ ಇಚ್ಛಪಡೋದೇನೆಂದರೆ, ಕನ್ನಡ ಅಂದರೆ ರಾಜ್ಕುಮಾರ್ ಅವರು ಅಂದರೆ ಕನ್ನಡ, ಮತ್ತು ಸರಳತೆ ಅಂದರೆ ಕನ್ನಡ ರಾಜ್ಕುಮಾರ್ ಅವರು, ರಾಜ್ಕುಮಾರ್ ಅಂದರೆ ಸರಳತೆ. ಈ ಸರಳತೆಯನ್ನು, ರಾಜ್ಕುಮಾರಲ್ಲಿ ಇದ್ದಂಥ ಸರಳತೆಯನ್ನು ಎಲ್ಲ ಜನಗಳು ಮೈಗೂಡಿಸ್ಕೋಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ರಾಜ್ಕುಮಾರ್ ಆಚರಣೆ ಮಾಡೋದು ಕೇವಲ ನಾವು ಇಲ್ಲಿ ಒಂದು ಸೇರಿಬಿಟ್ಟು 4 ಜನ ಸೇರಿ 10 ಜನ ಸೇರಿಬಿಟ್ಟು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಅವರಲ್ಲಿ ಇರ್ತಕ್ಕಂಥ ಅವ್ರ ಗುಣ, ಸದ್ಗುಣ, ನಡೆ ನುಡಿನ ಅನುಸರಿಸ್ಬೇಕು ಅಂತ ನಾವು ಈ ಮುಖಾಂತರ ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ. ಈ ಕಸ್ತೂರಿ ನಿವಾಸ ಒಂದು ಏನು ನಮ್ಮ ಒಂದು ಸಂಘ ಇದೆ ಸರ್, ನಮ್ಮ ನರಸಿಂಹರು ಸರ್ ಎಲ್ಲರೂ ಸೇರಿ ಮಾಡಿರೋಂಥದ್ದು. ಇಲ್ಲಿ ಒಂದು ಸ್ವಯಂ ಇದರಿಂದ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಒಂದು 27-30 ವರ್ಷದಿಂದ. ಈ ಅಣ್ಣವ್ರದ್ದು ಇವತ್ತು 97ನೇ ಜನ್ಮದಿನೋತ್ಸವ. ಅವರಿಗೆ ಒಂದು ಹುಟ್ಟುಹಬ್ಬ ಶುಭಾಶಯಗಳು. ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಈ ವಿಶ್ವದಲ್ಲೇ ಸರ್, ಅಮೇರಿಕದ ಕೆಂಟಕಿ ಕರ್ನಲ್, ವಿಶ್ವದಲ್ಲೇ ಏಕೈಕ ನಟ ಕೆಂಟಕಿ ಕರ್ನಲ್ನ ಪ್ರಶಸ್ತಿ ಪಡೆದಿರೋದು ಅಣ್ಣ ಅವರು. ಇದುವರೆಗೂ 5045 ಒಂದು ಸ್ಟ್ಯಾಚ್ಯು ಏನು ರಾಜ್ಕುಮಾರ್ ಪುತ್ಥಳಿ ಇದೆ, ಅದನ್ನು ಪಡೆದಿರೋಂಥ ಏಕೈಕ ನಟ ಅಣ್ಣ ಅವರು. ಅವ್ರ ಅಭಿಮಾನಿಗಳು ಆಗಿರೋದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ಅವ್ರಿಗೆ ಒಳ್ಳೆಯದಾಗಲಿ. ಹ್ಯಾಪಿ ಬರ್ಡೇ ರಾಜಣ್ಣ. ರಾಜ್ಕುಮಾರ್ ಅವರಿಗೆ ನಾವು ತುಂಬ ಎಷ್ಟೋ ವರ್ಷದಿಂದ ತುಂಬ ನಮಗೆ ತುಂಬ ಅಂದರೆ ಹೇಳೋಕ್ಕೆ ಆಗಲ್ಲ ಆ ಥರದ್ದು. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರದ್ದು ತುಂಬ ಅವರ ಅಭಿಮಾನಿ, ನಾವು ಅಷ್ಟೇ ಅಭಿಮಾನಿ ಅಂತ ನಾನು ಹೇಳಕ್ಕೆ ಬರ್ತೀನಿ. ಒಂದು ಜಯಂಕಾರ ಇಕ್ಬೇಕು. ಹೋಗಿ ಹೇಳಿ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ವರನಟ ಡಾಕ್ಟರ್ ರಾಜ್ಕುಮಾರ್ಗೆ ಜೈ.